ಆತ್ಮೀಯ ವಿದ್ಯಾರ್ಥಿಗಳಿಗೆ ವಿದ್ಯಾ ಮಂದಿರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಆತ್ಮೀಯ ವಿದ್ಯಾರ್ಥಿಗಳಿಗೆ ಈ ಚಾನಲನ್ನು ನೀವು ಮೊದಲ ಬಾರಿಗೆ ವೀಕ್ಷಣೆ ಮಾಡುತ್ತಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಇವತ್ತಿನ ಒಂದು ತರಗತಿ 10ನೇ ತರಗತಿಯಲ್ಲಿ ಬರ್ತಕ್ಕಂಥ ಒಂದು ಮೊದಲ ಅಧ್ಯಾಯ ಭಾರತಕ್ಕೆ ಯುರೋಪಿಯನ್ನರ ಆಗಮನ. ಈ ಒಂದು ಅಧ್ಯಾಯದಲ್ಲಿ ಬರ್ತಕ್ಕಂಥ ಒಂದು 2ನೇ ವಿಡಿಯೋ ಇದಾಗಿರುತ್ತದೆ. ಮೊದಲ ಒಂದು ವಿಡಿಯೋದಲ್ಲಿ ಏನ್ ಮಾಡಿವಿ ಅಂದ್ರೆ ಭಾರತಕ್ಕೆ ಯುರೋಪಿಯನ್ನರು ಯಾವ ರೀತಿಯಾಗಿ ಬಂದ್ರು, ಯಾವ ರೀತಿ ಜಲಮಾರ್ಗ ಹೊಸ ಅನ್ವೇಷಣೆಯ ಕುರಿತು ಅಧ್ಯಯನ ಮಾಡಿದ್ದೀವಿ. ಇವತ್ತು ಭಾರತಕ್ಕೆ ಬಂದಿರತಕ್ಕಂತಹ ವಿದೇಶಿ ಕಂಪನಿಗಳು ಅಂದರೆ ಯುರೋಪಿನ ವ್ಯಾಪಾರಿ ಕಂಪನಿಗಳು ಯಾವ ಯಾವ ಕಂಪನಿಗಳು ಭಾರತಕ್ಕೆ ಬಂದವು, ಯಾವ ರೀತಿಯಾಗಿ ಈ ಭಾರತದಲ್ಲಿ ವ್ಯಾಪಾರ ಮಾಡಿದ್ರು ಎಂಬ ವಿಷಯದ ಕುರಿತು ಇವತ್ತು ಚರ್ಚಿಸೋಣ. ಮೊಟ್ಟ ಮೊದಲನೆಯದಾಗಿ ಭಾರತಕ್ಕೆ ಬಂದಂತಹ ಯುರೋಪಿಯನ್ನರು ಎಂದರೆ ಪೋರ್ಚುಗೀಸರು ಎಂದು ಹೇಳಬಹುದು. ಈ ಪೋರ್ಚುಗೀಸರು ಒಂದು ಯಶಸ್ವಿ ಪ್ರಯತ್ನದಿಂದ ಪ್ರೇರಣೆಗೊಂಡಿರತಕ್ಕಂತಹ ಯುರೋಪಿನ ಡಚ್ಚರು, ಇಂಗ್ಲಿಷರು, ಫ್ರೆಂಚರು ತಮ್ಮ ವ್ಯಾಪಾರಿ ಕಂಪನಿಗಳನ್ನು ಭಾರತದಲ್ಲಿ ಸ್ಥಾಪಿಸಲು ಪ್ರಾರಂಭಿಸಿದರು. ಹೀಗೆ ಪ್ರಾರಂಭವಾಗಿರ್ತಕ್ಕಂತಹ ಯುರೋಪಿನ ಕಂಪನಿಗಳು ಭಾರತಕ್ಕೆ ವ್ಯಾಪಾರಕ್ಕಾಗಿ ಬಂದು ಇಲ್ಲಿ ರಾಜಕೀಯವನ್ನ ಪ್ರಾರಂಭ ಮಾಡಿರ್ತಕ್ಕಂಥದ್ದನ್ನ ನಾವು ಇತಿಹಾಸದಲ್ಲಿ ಅಧ್ಯಯನ ಮಾಡ್ತೀವಿ. ಅಲ್ಲಿ ಪ್ರಮುಖವಾಗಿ ಏನಾಯ್ತು ಅಂದ್ರೆ ಈ ಯುರೋಪಿಯನ್ ವ್ಯಾಪಾರಿ ಕಂಪನಿಗಳು ಭಾರತಕ್ಕೆ ಬಂದು ಸ್ಥಾಪನೆಯಾದ ನಂತರ ಭಾರತ ಒಂದು ಯುರೋಪಿನ ರಾಷ್ಟ್ರಗಳ ಚರಿತ್ರೆಯಲ್ಲಿ ನಿರ್ಣಾಯಕವಾಗಿ ಏನಾಯ್ತು, ವಸಾಹತು ರಾಷ್ಟ್ರವಾಗಿ ಪರಿವರ್ತನೆಯಾಗಿರ್ತಕ್ಕಂಥದ್ದನ್ನ ನಾವು ನೋಡ್ತೀವಿ. ಅದರಲ್ಲಿ ಪ್ರಥಮವಾಗಿ ಬಂದಿರತಕ್ಕಂತಹವರು ಪೋರ್ಚುಗೀಸರು. ಈ ಪೋರ್ಚುಗೀಸರು ಜಲಮಾರ್ಗವನ್ನ ಕಂಡು ಹಿಡಿದ ನಂತರ ಭಾರತಕ್ಕೆ ಜಲಮಾರ್ಗದ ಮೂಲಕ ಬಂದ ಮೊಟ್ಟ ಮೊದಲ ಯುರೋಪಿಯನ್ನರು ಎಂದರೆ ಪೋರ್ಚುಗೀಸರು. ಮತ್ತು ಭಾರತವನ್ನು ತೊರೆದು ಹೋಗಿರ್ತಕ್ಕಂತಹ ಕೊನೆಯ ಯುರೋಪಿಯನ್ನರು ಎಂದರೆ ಅವರು ಕೂಡ ಪೋರ್ಚುಗೀಸರೇ ಆಗಿದ್ದಾರೆ ಅಂತ ಹೇಳಿ ಹೇಳ್ಬಹುದು. ಅದರ ಜೊತೆಗೆ ಏನಾಯ್ತು ಅಂದ್ರೆ ಪ್ರಥಮವಾಗಿ ಬಂದಿರತಕ್ಕಂತಹ ವಾಸ್ಕೋಡಿಗಾಮನ ನಂತರ ಏನ್ ಮಾಡ್ತಾರ ಅಂದ್ರೆ ಪೋರ್ಚುಗೀಸರ ಮೊಟ್ಟ ಮೊದಲ ವೈಸ್ರಾಯ್ ಆಗಿ ಭಾರತಕ್ಕೆ ಫ್ರಾನ್ಸಿಸ್ಕೋ ಡಿ ಅಲ್ಮೆಡ್ ಭಾರತಕ್ಕೆ ಬರ್ತಾನೆ. ಈತ ವೈಸ್ರಾಯ್ ಆಗಿ ಪೋರ್ಚುಗೀಸರ ಪರವಾಗಿ ಏನು ಅಕ್ಕನಂದ್ರ ವ್ಯಾಪಾರಕ್ಕಾಗಿ ವೈಸ್ರಾಯ್ ಆಗಿ ಭಾರತಕ್ಕೆ ಬರ್ತಾನೆ ಫ್ರಾನ್ಸಿಸ್ಕೋ ಡಿ ಅಲ್ಮೆಡ್. ಈತ ಭಾರತಕ್ಕೆ ಬಂದ ನಂತರ ಒಂದು ಹೊಸ ನೀತಿಯನ್ನ ಜಾರಿಗೆ ತರ್ತಾನೆ. ಆ ನೀತಿಯನ್ನ ಏನಂತ ಕರಿತೀವಿ ಅಂದ್ರೆ ನೀಲಿ ನೀರಿನ ನೀತಿ ಅಂತ ಹೇಳಿ ಕರಿತೀವಿ. ಈ ನೀತಿ ಅಂದ್ರೆ ಏನು? ಆತ್ಮೀಯ ವಿದ್ಯಾರ್ಥಿಗಳೇ, ನಿಮಗೆ ಇಲ್ಲಿ ನೀಲಿ ನೀರಿನ ನೀತಿ ಎಂದರೇನು ಎಂಬ ಪ್ರಶ್ನೆ ಪರೀಕ್ಷಾ ದೃಷ್ಟಿಯಿಂದ ಒಂದು ಮಹತ್ವದ ಪ್ರಶ್ನೆಯಾಗಿದೆ. ಭೂಮಿಯ ಮೇಲಿನ ಆಧಿಪತ್ಯಕ್ಕೆ ಬದಲು ಸಮುದ್ರದ ಮೇಲಿನ ಏಕಸ್ವಾಮ್ಯಕ್ಕಾಗಿ ನೌಕಾಶಕ್ತಿಯನ್ನು ಬಲಪಡಿಸುವ ನೀತಿಯನ್ನ ನೀಲಿ ನೀರಿನ ನೀತಿ ಅಂತ ಹೇಳಿ ಕರಿತೀವಿ. ಈ ನೀತಿಯನ್ನ ಜಾರಿಗೆ ತಂದವರು ಫ್ರಾನ್ಸಿಸ್ಕೋ ಡಿ ಅಲ್ಮೆಡ್ ಅಂತ ಹೇಳಿ ಕರಿತೀವಿ. ಈತನ ನಂತರ ಬಂದಿರತಕ್ಕಂತಹ ಭಾರತಕ್ಕೆ ಬಂದಿರತಕ್ಕಂತಹ ವೈಸ್ರಾಯ್ ಅಲ್ಫಾನ್ಸೋ ಅಲ್ಬುಕರ್ಕ್ ಅಂತ ಹೇಳಿ ಕರಿತೀವಿ. ಈ ಅಲ್ಫಾನ್ಸೋ ಅಲ್ಬುಕರ್ಕ್ ಭಾರತಕ್ಕೆ ಬಂದ ನಂತರ ಈತನನ್ನ ಭಾರತದಲ್ಲಿ ಪೋರ್ಚುಗೀಸರ ಸಾಮ್ರಾಜ್ಯದ ನಿಜವಾದ ಸ್ಥಾಪಕ ಅಂತ ಹೇಳಿ ಈತನನ್ನ ಕರಿತೀವಿ. ಈತ ಬಂದ ನಂತರ ಮೊಟ್ಟ ಮೊದಲ ಬಾರಿಗೆ ಮಾಡಿರ್ತಕ್ಕಂಥ ಒಂದು ಕೆಲಸ ಏನು ಅಂದ್ರೆ ಸಾಮಾನ್ಯ ಶಕ 1510ರಲ್ಲಿ ವಿಜಾಪುರದ ಸುಲ್ತಾನನಿಂದ ಗೋವಾ ಪ್ರದೇಶವನ್ನ ಗೆದ್ದುಕೊಳ್ತಾನೆ. ಈ ಗೋವಾ ಪ್ರದೇಶವನ್ನ ಗೆದ್ದುಕೊಂಡ ನಂತರ ಪೋರ್ಚುಗೀಸರ ಆಡಳಿತ ಕೇಂದ್ರವನ್ನಾಗಿ ಈ ಗೋವಾ ಪ್ರದೇಶವನ್ನ ಮಾರ್ಪಡಿಸ ಅಂದ್ರೆ ಇವರು ತಮ್ಮ ವ್ಯಾಪಾರವನ್ನ ಕೇಂದ್ರವಾಗಿಟ್ಟುಕೊಂಡು ಎಲ್ಲಿಂದ ಪ್ರಾರಂಭ ಮಾಡ್ತಾರೆ ಅಂದ್ರೆ ಅದು ಗೋವಾ ಪ್ರದೇಶದಿಂದ ಅಂತ ಹೇಳಿ ಕರಿತೀವಿ. ಇವರು ಮುಂದೆ ಒಂದು ಶತಮಾನಗಳ ಕಾಲ ಅಂದ್ರೆ 100 ವರ್ಷಗಳ ಕಾಲ ಏಕಸ್ವಾಮ್ಯ ಪ್ರಶ್ನಾತೀತವಾಗಿರ್ತಕ್ಕಂಥ ಆಡಳಿತವನ್ನ ಮಾಡ್ತಾರೆ. ಈ ಏಕಸ್ವಾಮ್ಯ ಪ್ರಶ್ನಾತೀತ ಆಡಳಿತವನ್ನ ಮಾಡಿರ್ತಕ್ಕಂತಹ ಪೋರ್ಚುಗೀಸರು ಯಾವಾಗ ಭಾರತಕ್ಕೆ ಡಚ್ಚರು, ಇಂಗ್ಲಿಷರು, ಫ್ರೆಂಚರು ಬರ್ತಾರೋ ಆವಾಗ ತಮ್ಮ ಅಧಿಕಾರದಲ್ಲಿ ಸ್ವಲ್ಪ ತಕ್ಕ ಮಟ್ಟಿಗೆ ಕಳೆಗುಂದಿರ್ತಕ್ಕಂಥದ್ದನ್ನ ನಾವು ಕಾಣ್ತೀವಿ. ಇಲ್ಲಿ ಬಹುಶಃ ಭಾರತದಲ್ಲಿ ಅತಿ ಹೆಚ್ಚು ವ್ಯಾಪಾರ ಮಾಡಿರ್ತಕ್ಕಂಥ ಅತಿ ಹೆಚ್ಚು ವರ್ಷಗಳ ಕಾಲ ಭಾರತದಲ್ಲಿ ನೆಲೆಸಿರ್ತಕ್ಕಂಥ ವಿದೇಶಿಯನ್ನರು ಎಂದರೆ ಅವರು ಪೋರ್ಚುಗೀಸರೇ ಆಗಿದ್ದರು. ಯಾಕಪ್ಪ ಅಂದ್ರೆ ಇವರು ಭಾರತಕ್ಕೆ ಸ್ವಾತಂತ್ರ್ಯ ಪಡೆದಿದ್ದು ಬ್ರಿಟಿಷರಿಂದ. ಆದ್ರೆ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕರೂ ಸಹಿತ ಈ ಪೋರ್ಚುಗೀಸರು ಭಾರತವನ್ನ ಬಿಟ್ಟು ಹೋಗಿರ್ಲಿಲ್ಲ. ಭಾರತಕ್ಕೆ ಗೋವಾ ಪ್ರದೇಶ ಸೇರ್ಪಡೆಯಾಗಿದ್ದು ಡಿಸೆಂಬರ್ 19, 1961 ಅಂತೇಳಿ ಕರಿತೀವಿ. ಇಲ್ಲಿಯವರೆಗೂ ಏನ್ ಮಾಡಿದ್ರು ಅಂದ್ರೆ ಗೋವಾದಲ್ಲಿ ಪೋರ್ಚುಗೀಸರು ನೆಲೆಸಿದ್ರು ಅಂತ ಹೇಳಿ ಗುರುತಿಸ್ತೀವಿ.
ಈ ಪೋರ್ಚುಗೀಸರು ಏನ್ ಮಾಡ್ತಾರೆ ಅಂದ್ರೆ ಸುಮಾರು 450 ವರ್ಷಗಳ ಕಾಲ ಭಾರತದಲ್ಲಿ ಗೋವಾ ಪ್ರದೇಶದಲ್ಲಿ ನೆಲೆ ನಿಂತಿದ್ರು ಅಂತಕ್ಕಂಥದ್ದು ಒಂದು ವಿಶೇಷ ವಿಷಯ. ಯಾಕಪ್ಪ ಅಂದ್ರೆ ಭಾರತಕ್ಕೆ ಬಂದಿರತಕ್ಕಂಥ ಮೊದಲ ಯುರೋಪಿಯನ್ನರು ಪೋರ್ಚುಗೀಸರೇ, ಭಾರತವನ್ನ ತೊರೆದಿರ್ತಕ್ಕಂಥ ಕೊನೆಯ ಯುರೋಪಿಯನ್ನರು ಕೂಡ ಪೋರ್ಚುಗೀಸರೇ. ಪೋರ್ಚುಗೀಸರ ನಂತರ ಭಾರತಕ್ಕೆ ಬಂದಿದ್ದ ಮತ್ತೊಂದು ಯುರೋಪಿಯನ್ ಕಂಪನಿ ಎಂದರೆ ಅದು ಡಚ್ಚರು ಅಂತ ಹೇಳಿ ಕರಿತೀವಿ. ಈ ಡಚ್ಚರು ಯಾವ ದೇಶದಿಂದ ಬಂದಿದ್ರು ಅಂದ್ರೆ ಡಚ್ಚರು ನೆದರ್ಲ್ಯಾಂಡ್ ದೇಶದವರು ಅಂತ ಹೇಳಿ ಕರಿತೀವಿ. ನೆದರ್ಲ್ಯಾಂಡ್ ಅಥವಾ ಹಾಲೆಂಡ್ ದೇಶ ಅಂತ ಹೇಳಿ ಕರಿತೀವಿ. ಆ ದೇಶದಿಂದ ಭಾರತಕ್ಕೆ ವ್ಯಾಪಾರಕ್ಕಾಗಿ ಬಂದಿರತಕ್ಕಂಥವ್ರು ಡಚ್ಚರು ಅಂತ ಹೇಳಿ ಕರಿತೀವಿ. ಈ ಡಚ್ಚರು ಏಷ್ಯಾ ಖಂಡದಲ್ಲಿ ಬರ್ತಕ್ಕಂಥ ಪೂರ್ವ ದೇಶಗಳ ಜೊತೆ ವ್ಯಾಪಾರ ಮಾಡುವ ಒಂದು ಉದ್ದೇಶದಿಂದ ಒಂದು ಹೊಸ ಕಂಪನಿಯನ್ನ ಪ್ರಾರಂಭ ಮಾಡ್ತಾರೆ. ಆ ಕಂಪನಿ ಹೆಸರು ಏನು ಅಂದ್ರೆ ಯುನೈಟೆಡ್ ಈಸ್ಟ್ ಇಂಡಿಯಾ ಕಂಪನಿ ಅಂತ ಹೇಳಿ ಕರಿತೀವಿ. ಈ ಯುನೈಟೆಡ್ ಈಸ್ಟ್ ಇಂಡಿಯಾ ಕಂಪನಿ ಯಾವಾಗ ಸ್ಥಾಪನೆ ಆಯ್ತು ಅಂದ್ರೆ 1602 ಅಂತ ಹೇಳಿ ಗುರುತಿಸ್ತೀವಿ. ಆತ್ಮೀಯ ವಿದ್ಯಾರ್ಥಿಗಳೇ, ಇಂತಹ ಒಬ್ಬ ಡಚ್ಚರು ಭಾರತದಲ್ಲಿ ಯಾವ ಯಾವ ಸ್ಥಳಗಳಲ್ಲಿ ತಮ್ಮ ನೆಲೆಗಳನ್ನ ಸ್ಥಾಪಿಸಿಕೊಂಡಿದ್ರು ಅಂದ್ರೆ ಭಾರತದಲ್ಲಿ ಇರ್ತಕ್ಕಂಥ ಸೂರತ್, ಬ್ರೋಚ್, ಕ್ಯಾಬೆ, ಕೊಚ್ಚಿನ್, ನಾಗಪಟ್ಟಣ, ಮಚಲಿಪಟ್ಟಣ, ಇನ್ಸೂರ್ಗಳಲ್ಲಿ ತಮ್ಮ ವ್ಯಾಪಾರ ಕೇಂದ್ರಗಳನ್ನ ಸ್ಥಾಪಿಸಿಕೊಂಡಿದ್ದವರು ಡಚ್ಚರು ಅಂತ ಹೇಳಿ ಗುರುತಿಸ್ತೀವಿ. ಈ ಡಚ್ಚರು ಭಾರತಕ್ಕೆ ವ್ಯಾಪಾರಕ್ಕಾಗಿ ಬಂದಿರತಕ್ಕಂಥ ಒಂದು ಸಂದರ್ಭದಲ್ಲಿ ಭಾರತದಲ್ಲಿ ಒಬ್ಬ ಪ್ರಬಲ ದೊರೆ ಆಳ್ವಿಕೆಯನ್ನ ಮಾಡ್ತಾ ಇದ್ದ. ಒಂದು ಸಂಸ್ಥಾನ, ಪ್ರಸಿದ್ಧವಾಗಿರ್ತಕ್ಕಂಥ ಸಂಸ್ಥಾನ ಆಡಳಿತ ಮಾಡ್ತಾ ಇತ್ತು. ಆ ಸಂಸ್ಥಾನ ಯಾವುದು ಅಂದ್ರೆ ವೈನಾಡು ಸಂಸ್ಥಾನ ಅಂತ ಹೇಳಿ ಕರಿತೀವಿ. ಈ ವೈನಾಡ ಸಂಸ್ಥಾನವನ್ನ ಆಳ್ವಿಕೆ ಮಾಡ್ತಕ್ಕಂತಹ ದೊರೆ ಯಾರು ಅಂದ್ರೆ ಮಾರ್ತಾಂಡವರ್ಮ ಅಂತ ಹೇಳಿ ಕರಿತೀವಿ. ಈ ಮಾರ್ತಾಂಡವರ್ಮ ಏನ್ ಮಾಡ್ತಾನೆ ಅಂದ್ರೆ 1729ರಿಂದ 1758ರವರೆಗೆ ವೈನಾಡ ಸಂಸ್ಥಾನವನ್ನ ರಕ್ಷಿಸಿ ಕಾಪಾಡಿಕೊಂಡಿರ್ತಕ್ಕಂಥ ಒಬ್ಬ ದೊರೆ ಅಂತ ಹೇಳಿ ಕರಿತೀವಿ. ಈ ಒಂದು ಮಾರ್ತಾಂಡವರ್ಮನ ಗುರಿ ಏನಾಗಿತ್ತು ಅಂದ್ರೆ ತಮ್ಮ ನೆರೆಯ ಸುತ್ತಮುತ್ತಲಿನ ಸಂಸ್ಥಾನಗಳಿಂದ ಮತ್ತು ಪರಕೀಯರಾಗಿರ್ತಕ್ಕಂತಹ ಡಚ್ಚರಿಂದ ತನ್ನ ಸಂಸ್ಥಾನವನ್ನ ಸಂರಕ್ಷಿಸಿಕೊಳ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಅಧಿಕಾರಕ್ಕೆ ಬಂದಿರತಕ್ಕಂಥ ಒಬ್ಬ ದೊರೆ ಅಂತೇಳಿ ಗುರುತಿಸ್ತೀವಿ. ಈತ ವೈನಾಡ ಸಂಸ್ಥಾನವನ್ನ ಇಡೀ ದೇಶದಲ್ಲಿ ಎದ್ದು ಕಾಣುವಂತಹ ಒಂದು ಸಂಸ್ಥಾನವನ್ನಾಗಿ ಬೆಳೆಸಬೇಕು ಅನ್ನೋ ಒಂದು ಆಸೆಯೊಂದಿಗೆ ತಿರುವಾಂಕೂರು ಸಂಸ್ಥಾನ ಇಡೀ ವಿಶ್ವದಲ್ಲಿ ಹೆಸರುವಾಸಿಯಾಗಿರ್ತಕ್ಕಂಥ ಸಂಸ್ಥಾನವನ್ನಾಗಿ ಮಾಡ್ಬೇಕು ಅನ್ನೋ ಒಂದು ಗುರಿಯನ್ನ ಹೊಂದಿರತಕ್ಕಂಥವನು ಮಾರ್ತಾಂಡವರ್ಮ. ಈ ಮಾರ್ತಾಂಡವರ್ಮ ಏನ್ ಮಾಡ್ತಾನೆ ಅಂದ್ರೆ ತನ್ನ ರಾಜಧಾನಿಯನ್ನ ಪದ್ಮನಾಭಪುರದಿಂದ ತಿರುವನಂತಪುರಕ್ಕೆ ಸ್ಥಳಾಂತರವನ್ನ ಮಾಡ್ತಾನೆ. ಇದಕ್ಕೆ ಕಾರಣ ಇಷ್ಟೇ ಅಂದ್ರೆ ಆತ ತಿರುವಾಂಕೂರನ್ನ ವಿಶ್ವದಲ್ಲಿ ಗುರುತಿಸ್ಬೇಕು ಅನ್ನೋ ಒಂದು ಉದ್ದೇಶವನ್ನ ಹೊಂದಿದ್ದ. ಹೀಗೆ ತಿರುವಾಂಕೂರಕ್ಕೆ ತನ್ನ ರಾಜಧಾನಿಯನ್ನ ಸ್ಥಳಾಂತರವನ್ನ ಮಾಡ್ತಾನೆ. ಈ ಮಾರ್ತಾಂಡವರ್ಮ ಅಧಿಕಾರಕ್ಕೆ ಬರುವುದಕ್ಕಿಂತ ಮುಂಚಿತವಾಗಿ ಯಾರು ಅಲ್ಲಿ ಆಡಳಿತ ಮಾಡ್ತಾ ಇದ್ರು ಅಂದ್ರೆ ರಾಮವರ್ಮ ಅಂತ ಹೇಳಿ ಕರಿತೀವಿ. ಈ ರಾಮವರ್ಮ ಏನಾಗಿದ್ದ ಅಂದ್ರೆ ಒಬ್ಬ ದುರ್ಬಲ ರಾಜನಾಗಿದ್ದ. ಅಂದ್ರೆ ಅಷ್ಟೊಂದು ಆಡಳಿತದಲ್ಲಿ ಸಮರ್ಥನಾಗಿರಲಿಲ್ಲ ಅಂತ ಹೇಳಿ ಗುರುತಿಸ್ತೀವಿ. ಹೀಗೆ ಈತ ಮಾರ್ತಾಂಡವರ್ಮ ಅಧಿಕಾರಕ್ಕೆ ಬರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಈತನಿಗೆ ವಯಸ್ಸು ಎಷ್ಟಿತ್ತು ಅಂದ್ರೆ 24 ವರ್ಷ. ಈ 24 ವರ್ಷದಲ್ಲಿ ಮಾರ್ತಾಂಡವರ್ಮ ಅಧಿಕಾರಕ್ಕೆ ಬರ್ತಾನೆ. ಅಧಿಕಾರಕ್ಕೆ ಬಂದ ತಕ್ಷಣ ಆತ ಮಾಡ್ತಕ್ಕಂಥ ಮೊದಲ ಕಾರ್ಯ ಏನು ಅಂದ್ರೆ ವೈನಾಡ ಸಂಸ್ಥಾನದ ಗಡಿಯನ್ನ ವಿಸ್ತರಿಸಬೇಕು, ಸಾಮ್ರಾಜ್ಯವನ್ನ ವಿಸ್ತರಿಸಬೇಕು ಅನ್ನೋ ಒಂದು ದೃಷ್ಟಿಯಿಂದ ಏನ್ ಮಾಡ್ತಾನೆ ಅಂದ್ರೆ 50,000 ಸೈನಿಕರ ಒಂದು ಸೈನ್ಯವನ್ನ ಕಟ್ತಾನೆ. 50,000 ಸೈನಿಕರ ಒಂದು ಸೈನ್ಯವನ್ನ ಕಟ್ಟಿ ತನ್ನ ಸಂಸ್ಥಾನವನ್ನ ವಿಸ್ತರಿಸಲು ಪ್ರಾರಂಭ ಮಾಡ್ತಾನೆ. ಮೊಟ್ಟ ಮೊದಲಿಗೆ ಆತ ಮಾಡಿರ್ತಕ್ಕಂಥ ಒಂದು ಕಾರ್ಯ ಅಂದ್ರೆ ಕರಿಮೆಣಸು ಬೆಳೆಯುವ ಪ್ರದೇಶಗಳನ್ನ ತನ್ನ ಕೈವಶ ಮಾಡ್ಕೊಳ್ತಾನೆ. ಇವತ್ತು ಮಸಾಲೆ ಪದಾರ್ಥಗಳ ರಾಜ್ಯ ಅಂತ ಹೇಳಿ ಕರಿತೀವಿ ನಾವು ಕರಿಮೆಣಸನ್ನ. ಈ ಕರಿಮೆಣಸು ಬೆಳಿತಕ್ಕಂತಹ ಒಂದು ಪ್ರದೇಶಗಳನ್ನ ತಾನು ವಶ ಮಾಡ್ಕೊಳ್ಬೇಕು. ಕಾರಣ ಇಷ್ಟೇ, ವ್ಯಾಪಾರಕ್ಕಾಗಿ ಬಂದಿರತಕ್ಕಂತಹ ಡಚ್ಚರು ಮಸಾಲೆ ಪದಾರ್ಥಗಳ ವ್ಯಾಪಾರಕ್ಕಾಗಿಯೇ ಭಾರತಕ್ಕೆ ಬಂದಿದ್ರು. ಆ ಒಂದು ದೃಷ್ಟಿಯಿಂದ ಇವರ ಇಲ್ಲಿ ಆಡಳಿತಕ್ಕೆ ಹಸ್ತಕ್ಷೇಪ ಮಾಡಬಾರ್ದು, ನಮ್ಮ ಸ್ವದೇಶಿ ಪ್ರಾಬಲ್ಯವನ್ನ ಕಳ್ಕೊಳ್ಬಾರ್ದು ಅನ್ನೋ ಒಂದು ದೃಷ್ಟಿಕೋನದಿಂದ ಏನ್ ಮಾಡ್ತಾನೆ, ಕರಿಮೆಣಸು ಬೆಳೆಯುವ ಪ್ರದೇಶಗಳನ್ನ ತನ್ನ ಕೈವಶ ಮಾಡ್ಕೊಳ್ತಾನೆ. ಅದರ ಜೊತೆಗೆ ಡಚ್ಚರನ್ನ ಸದೆಬಡಿಲಿಕ್ಕೆ ಅನೇಕ ತಂತ್ರಗಳನ್ನ ರೂಪಿಸ್ತಾನೆ ಮಾರ್ತಾಂಡವರ್ಮ. ಹೀಗೆ ರಣತಂತ್ರಗಳನ್ನ ರೂಪಿಸಿರ್ತಕ್ಕಂಥ ಮಾರ್ತಾಂಡವರ್ಮ ಕಾಯಂಕೊಳಂ, ಕೊಚ್ಚಿ, ಪುರಕಾಡ್ ಮತ್ತು ವಡಕುಂಕುರ ಸಂಸ್ಥಾನಗಳ ಜೊತೆಗೂಡಿರ್ತಕ್ಕಂತಹ ಡಚ್ಚರು ಏನ್ ಮಾಡ್ತಾರೆ ಅಂದ್ರೆ ತಿರುವಾಂಕೂರಿನ ಮೇಲೆ ದಾಳಿಯನ್ನ ಮಾಡ್ತಾರೆ.
ಆಗ ಮಾರ್ತಾಂಡವರ್ಮನ ಸೇನೆ ಏನ್ ಮಾಡ್ತದ ಅಂದ್ರ ಡಚ್ಚರ ಕೂಟವನ್ನ ಸೋಲಿಸ್ತಾರ. ಅಂದ್ರೆ ಮಾರ್ತಾಂಡವರ್ಮನ ಸೈನ್ಯ ಇಲ್ಲಿ ಮೇಲುಗೈ ಸಾಧಿಸ್ತದೆ. ವಿಜಯ ಸಾಧಿಸುವುದರ ಜೊತೆಗೆ ಏನ್ ಮಾಡ್ತಾರೆ ಅಂದ್ರೆ ನಡುಮಂಗಡ ಮತ್ತು ಕೊಟ್ಟಾರಕರ ಎಂಬ 2 ಪ್ರದೇಶಗಳನ್ನ ವಶಪಡಿಸಿಕೊಳ್ತಾರೆ. ಡಚ್ಚರ ಆಶ್ರಯದಲ್ಲಿ ಇರತಕ್ಕಂತಹ ನಡುಮಂಗಡ ಮತ್ತು ಕೊಟ್ಟಾರಕರ ಎಂಬ 2 ಪ್ರದೇಶಗಳನ್ನ ಮಾರ್ತಾಂಡವರ್ಮ ವಶಪಡಿಸಿಕೊಳ್ತಾನೆ. ಈ 2 ಪ್ರದೇಶಗಳನ್ನ ವಶಪಡಿಸಿಕೊಳ್ಳುವ ಮುಖಾಂತರ ಏನ್ ಮಾಡ್ತಾನೆ ಅಂದ್ರೆ ಡಚ್ಚರಿಗೆ ಒಂದು ಸಂದೇಶವನ್ನ ಕೊಡ್ತಾನೆ. ಆ ಸಂದೇಶ ಏನು ಅಂದ್ರೆ ಮಾರ್ತಾಂಡವರ್ಮ ನಾವೆಂದು ಕರಿಮೆಣಸಿನ ವ್ಯಾಪಾರದ ಹಕ್ಕನ್ನು ಪರಕೀಯರಿಗೆ ಬಿಟ್ಟು ಕೊಡೆವು ಎಂದು ಅವರಿಗೆ ಒಂದು ಪತ್ರವನ್ನ ಬರೀತಾನೆ. ಅಂದ್ರೆ ಕರಿಮೆಣಸಿನ ಮೇಲೆ ಇರ್ತಕ್ಕಂಥ ಒಂದು ವ್ಯಾಪಾರದ ಹಕ್ಕನ್ನ ನಾವು ಪರಕೀಯರಿಗೆ ಕೊಡೋದಿಲ್ಲ ಅಂತೇಳಿ ಪತ್ರ ಬರೆಯುವ ಮೂಲಕ ಡಚ್ಚರಿಗೆ ಒಂದು ಸಂದೇಶವನ್ನ ರವಾನೆ ಮಾಡ್ತಾನೆ ಮಾರ್ತಾಂಡವರ್ಮ. ಹೀಗೆ ಸಂದೇಶವನ್ನ ರವಾನೆ ಮಾಡಿರ್ತಕ್ಕಂತಹ ಮಾರ್ತಾಂಡವರ್ಮನ ಮೇಲೆ ಏನ್ ಮಾಡ್ತಾರೆ ಅಂದ್ರೆ ಡಚ್ಚರು ಸೇಡನ್ನ ತೀರಿಸಿಕೊಳ್ಳುವ ಸಲುವಾಗಿ 1741ರಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ಇವರು ಏನ್ ಮಾಡ್ತಾರೆ ಕೊಟ್ಟಾರಕರ ಸಂಸ್ಥಾನ ಮೊದಲಿಗೆ ವಶಪಡಿಸಿಕೊಂಡಿರ್ತಕ್ಕಂಥವನು ಮಾರ್ತಾಂಡವರ್ಮ ಈ ಪ್ರದೇಶವನ್ನ ವಶಪಡಿಸಿಕೊಂಡಿರ್ತಾನೆ. ಇದೇ ಕಾರಣವನ್ನ ಮುಂದಿಟ್ಟುಕೊಂಡಿರ್ತಕ್ಕಂತಹ ಡಚ್ಚರು ಏನ್ ಮಾಡ್ತಾರೆ ಅಂದ್ರೆ ತಿರುವಾಂಕೂರಿನ ಮೇಲೆ ಯುದ್ಧ ಮಾಡ್ತಾರೆ, ಯುದ್ಧವನ್ನ ಸಾರ್ತಾರೆ. ಆ ಸಂದರ್ಭದಲ್ಲಿ ಮಾರ್ತಾಂಡವರ್ಮನ ಸೈನಿಕರು ಡಚ್ಚರ ಸೈನ್ಯವನ್ನ ಸಮರ್ಥವಾಗಿ ಸೋಲಿಸುವಲ್ಲಿ ಯಶಸ್ವಿಯಾಗ್ತಾರೆ. ಅಂದ್ರೆ ಇಲ್ಲಿಯೂ ಸಹಿತ ಮಾರ್ತಾಂಡವರ್ಮನ ಸೇನೆ ಏನಾಗ್ತದ ಅಂದ್ರೆ ಗೆಲುವನ್ನ ಸಾಧಿಸ್ತದೆ. ಹೀಗೆ ಗೆಲುವನ್ನ ಸಾಧಿಸಿರ್ತಕ್ಕಂತಹ ಮಾರ್ತಾಂಡವರ್ಮ ಈ ಯುದ್ಧ ಏನಾಗ್ತದ ಅಂದ್ರೆ 1741 ಆಗಸ್ಟ್ 10ರಿಂದ 4 ದಿನಗಳ ಕಾಲ ಯುದ್ಧ ನಡೀತದೆ. ಈ 4 ದಿನಗಳ ಅಂತಿಮ ಹೋರಾಟದಲ್ಲಿ ಮಾರ್ತಾಂಡವರ್ಮನ ಸೈನ್ಯ ಗೆಲುವನ್ನ ಸಾಧಿಸ್ತದೆ. ಹೀಗೆ ಗೆಲುವನ್ನ ಸಾಧಿಸಿರ್ತಕ್ಕಂತಹ ಮಾರ್ತಾಂಡವರ್ಮನ ಸೇನೆ ಮತ್ತು ಡಚ್ಚರ ಸೇನೆ ಇಲ್ಲಿ ಮಾರ್ತಾಂಡವರ್ಮ ಸೋತಿರ್ತಕ್ಕಂತಹ ಡಚ್ಚರನ್ನ ಭಾರತದಿಂದ ದಕ್ಷಿಣ ಭಾರತದಿಂದ ಸಂಪೂರ್ಣವಾಗಿ ಇವರನ್ನ ಕಿತ್ತೊಗಿಬೇಕು ಅಂತ ಹೇಳಿ ನಿರ್ಧಾರವನ್ನ ಮಾಡ್ತಾನೆ. ನಿರ್ಧಾರವನ್ನ ಮಾಡಿ ಏನ್ ಮಾಡ್ತಾನೆ ಅಂದ್ರೆ ಕೇರಳ ಮತ್ತು ತಮಿಳುನಾಡಿನಲ್ಲಿ ಡಚ್ಚರು ಅತಿ ಹೆಚ್ಚು ಕರಿಮೆಣಸಿನ ಮೇಲೆ ವ್ಯಾಪಾರವನ್ನ ಮಾಡ್ತಾ ಇದ್ರು. ಆ ಒಂದು ವ್ಯಾಪಾರ ಮಾಡ್ತಕ್ಕಂತಹ ಒಂದು ಹಕ್ಕನ್ನ ಏನ್ ಮಾಡ್ತಾನೆ ಅಂದ್ರೆ ಮಾರ್ತಾಂಡವರ್ಮ ಮರಳಿ ಡಚ್ಚರಿಂದ ಇಸ್ಕೊಳ್ತಾನೆ. ಇಸ್ಕೊಂಡ ನಂತರ ಏನ್ ಮಾಡ್ತದ ಅಂದ್ರೆ ಈ ಒಂದು ಸಂದರ್ಭದಲ್ಲಿ ಮಾರ್ತಾಂಡವರ್ಮನ ಆಳ್ವಿಕೆಯಲ್ಲಿ ಕೊಚ್ಚಿ ಅಂತಕ್ಕಂಥದ್ದು ವಿಶ್ವದ ಪ್ರಮುಖ ಸಾಂಬಾರ್ ಪದಾರ್ಥಗಳ ಕೇಂದ್ರವಾಗಿ ಗುರುತಿಸಲ್ಪಡ್ತದ. ಮಸಾಲೆ ಪದಾರ್ಥಗಳ ರಾಜ್ಯ ಅಂತ ಹೇಳಿ ಕರಿತೀವಿ ಕರಿಮೆಣಸನ್ನ. ಹೀಗೆ ಕೊಚ್ಚಿ ಅಂತಕ್ಕಂಥದ್ದು ವಿಶ್ವದಲ್ಲಿಯೇ ಪ್ರಸಿದ್ಧವಾಗಿರ್ತಕ್ಕಂಥ ಒಂದು ಸ್ಥಳವಾಗಿ ಕೇಂದ್ರವಾಗಿ ಗುರುತಿಸಲ್ಪಡ್ತದೆ. ಯಾರ ಕಾಲಾವಧಿಯಲ್ಲಿ ಅಂದ್ರೆ ಅದು ಮಾರ್ತಾಂಡವರ್ಮನ ಕಾಲಾವಧಿಯಲ್ಲಿ. ಹೀಗೆ ತಿರುವಾಂಕೂರ ಸಂಸ್ಥಾನ ಅಂತಕ್ಕಂಥದ್ದು ಅತ್ಯಂತ ಶ್ರೀಮಂತವಾಗಿರ್ತಕ್ಕಂಥ ಒಂದು ಸಂಸ್ಥಾನವಾಗಿ ಬೆಳವಣಿಗೆ ಹೊಂದುತ್ತದೆ. ಹೀಗೆ ಏನಾಗ್ತದೆ ಅಂದ್ರೆ ಈ ಡಚ್ಚರು ಮತ್ತು ಮಾರ್ತಾಂಡವರ್ಮನ ನಡುವೆ ಇರ್ತಕ್ಕಂಥ ವೈರತ್ವ ಅಂತಕ್ಕಂಥದ್ದು 1753 ಆಗಸ್ಟ್ 15ರಂದು ನಡೆದ ಒಪ್ಪಂದದಲ್ಲಿ ಏನಾಗ್ತದ ಅಂದ್ರೆ ಈ ಒಂದು ವೈರತ್ವ ಅಂತಕ್ಕಂಥದ್ದು ಕೊನೆಗ ಅಂತಕ್ಕಂಥದ್ದು ಅಂತ ಹೇಳಿ ಕರಿತೀವಿ. ಆ ಒಂದು ಸಂದರ್ಭದಲ್ಲಿ ಒಂದು ಒಪ್ಪಂದವನ್ನ ಮಾಡಿಕೊಂಡಿರ್ತಕ್ಕಂತಹ ಡಚ್ಚರು ಸಂಪೂರ್ಣವಾಗಿ ಮಾರ್ತಾಂಡವರ್ಮನಿಗೆ ಶರಣಾಗುವ ಮೂಲಕ ಏನ್ ಮಾಡ್ತಾನೆ ಅಂದ್ರೆ ಒಂದು ಇತಿಹಾಸದಲ್ಲಿ ಪ್ರಮುಖ ಕಾಲಘಟ್ಟ ಅಂತ ಹೇಳಿ ಕರಿತೀವಿ ಈ ಮಾರ್ತಾಂಡವರ್ಮನ ಕಾಲಾವಧಿ ಅಂತ ಹೇಳಿ ಕರಿತೀವಿ. ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ಈ ಅವಧಿಯಲ್ಲಿ ಪೋರ್ಚುಗೀಸರು ಮತ್ತು ಡಚ್ಚರು ಭಾರತದಲ್ಲಿ ಯಾವ ರೀತಿ ವ್ಯಾಪಾರಕ್ಕಾಗಿ ಬಂದು ಏನೆಲ್ಲ ಕಾರ್ಯ ಸಾಧನೆಯನ್ನ ಮಾಡಿದ್ರು ಅನ್ನೋ ಒಂದು ವಿಷಯವನ್ನ ಚರ್ಚಿಸಿದ್ದೀವಿ. ಈ 2 ವಿಷಯಗಳ ಆಧಾರದ ಮೇಲೆ ಈ ಪ್ರಶ್ನೆಗಳನ್ನ ಇವತ್ತು ನಿಮಗೆ ತಿಳಿಸ್ತಾ ಇದ್ದೀನಿ. ಈ ಪ್ರಶ್ನೆಗಳಿಗೆ ದಯವಿಟ್ಟು ಕಮೆಂಟ್ ಮೂಲಕ ಉತ್ತರವನ್ನ ತಿಳಿಸಿ ಎಂದು ಹೇಳುತ್ತಾ, ಆ ಪ್ರಶ್ನೆಗಳು ಎಂದರೆ ಡಚ್ಚರು ಯಾವ ದೇಶದವರು, ಡಚ್ಚರ ವ್ಯಾಪಾರ ಸ್ಥಳಗಳು ಯಾವುವು, ಮಾರ್ತಾಂಡವರ್ಮನ ಸಂಸ್ಥಾನದ ಹೆಸರೇನು, ಮಾರ್ತಾಂಡವರ್ಮನು ಡಚ್ಚರನ್ನು ಹೇಗೆ ನಿಯಂತ್ರಿಸಿದ ಎಂಬ ಈ 4 ಪ್ರಶ್ನೆಗಳಿಗೆ ಕಮೆಂಟ್ ಮೂಲಕ ಉತ್ತರವನ್ನ ತಿಳಿಸಿ. ಇವತ್ತಿಗೆ ಈ ಅವಧಿಯನ್ನ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀವಿ. ಧನ್ಯವಾದಗಳು.